ಬಿಜೆಪಿ ಸಚಿವ ವಿಜಯ್ ಶಾ ಕರ್ನಲ್ ಸೋಫಿಯಾ ಖುರೇಶಿ ವಿರುದ್ಧ ನೀಡಿದ ವಿವಾದಾತ್ಮಕ ಹೇಳಿಕೆ ರಾಷ್ಟ್ರಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದು, ಸ್ವತಃ ಬಿಜೆಪಿಯ ಮಿತ್ರ ಪಕ್ಷಗಳಿಂದಲೇ ತೀವ್ರ ವಿರೋಧ ವ್ಯಕ್ತವಾಗಿದೆ. ಆದರೂ ವಿಜಯ್ ಶಾ ಅವರು ತಮ್ಮ ಸಚಿವ ಸ್ಥಾನದಲ್ಲಿ ಮುಂದುವರೆದಿರೋದು ಹಲವಾರು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ಅವರ ಹೇಳಿಕೆಗಳು ತೀವ್ರ ಖಂಡನೆಗೆ ಗುರಿಯಾಗಿದ್ದು, ಕೇಂದ್ರ ಸಚಿವ ಮತ್ತು ಬಿಜೆಪಿ ಮಿತ್ರ ಪಕ್ಷ ಲೋಕ್ ಜನಶಕ್ತಿ ಪಕ್ಷದ ಮುಖ್ಯಸ್ಥ ಚಿರಾಗ್ ಪಾಸ್ವಾನ್ ತೀವ್ರವಾಗಿ ಖಂಡಿಸಿದ್ದಾರೆ. ವಿಜಯ್ ಶಾ ನನ್ನ ಪಕ್ಷದಲ್ಲಿ ಇದ್ದಿದ್ರೆ ನಾನು ಅವರನ್ನ ಜೀವನ ಪರ್ಯಂತ ಪಕ್ಷದಿಂದ ಉಚ್ಚಾಟಿಸ್ತಾ ಇದ್ದೆ. ನಾವು ಸೇನೆಯಿಂದಾಗಿಯೇ ಅಸ್ತಿತ್ವದಲ್ಲಿದ್ದೇವೆ. ಸೈನಿಕರ ವಿರುದ್ಧದ ಯಾವುದೇ ಹೇಳಿಕೆಗಳನ್ನು ಸಹಿಸಲಾಗದು ಅಂತ ಪಾಸ್ವಾನ್ ಗುಡುಗಿದ್ದಾರೆ. ಹಾಗೆಯೇ ಬಿಜೆಪಿಯ ಮತ್ತೊಂದು ಮಿತ್ರ ಪಕ್ಷ ಜನತಾದಳ ಯುನೈಟೆಡ್ ಕೂಡ ವಿಜಯ್ ಶಾ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದೆ. ಪತ್ರಕರ್ತ ಸುಕೇಶ್ ರಂಜನ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಕುರಿತು ಪೋಸ್ಟ್ ಮಾಡಿದ್ದು, ವಿಜಯ್ ಶಾ ಅವರ ಹೇಳಿಕೆಗೆ ಬಿಜೆಪಿ ಮಿತ್ರ ಪಕ್ಷವಾದ ಜೆಡಿಯು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ ಅಂತ ತಿಳಿಸಿದ್ದಾರೆ. ಕರ್ನಲ್ ಸೋಫಿಯಾ ಖುರೇಶಿ ಅವರ ಬಗ್ಗೆ ಅಸಂಬದ್ಧ ಹೇಳಿಕೆ ನೀಡಿ ಮಧ್ಯಪ್ರದೇಶದ ಕ್ಯಾಬಿನೆಟ್ ಸಚಿವ ವಿಜಯ್ ಶಾ ಅವರ ಮೇಲೆ ಬಿಜೆಪಿಯ ಮಿತ್ರ ಪಕ್ಷ ಜೆಡಿಯು ತೀವ್ರ ವಾಗ್ದಾಳಿ ನಡೆಸಿದೆ. ಬಿಜೆಪಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಅಂತಹ ವ್ಯಕ್ತಿ ಸಾರ್ವಜನಿಕ ಜೀವನದಲ್ಲಿ ಇರಲೇಬಾರದು ಅಂತ ಜೆಡಿಯು ಹೇಳಿದೆ ಅಂತ ಸುಕೇಶ್ ರಂಜನ್ ಹೇಳಿದ್ದಾರೆ. ದೈನಿಕ್ ಭಾಸ್ಕರ್ ವರದಿ ಪ್ರಕಾರ ಜೆಡಿಯು ಜಿಲ್ಲಾ ಯುವ ಉಪಾಧ್ಯಕ್ಷ ಸದ್ದಾಂ ಹುಸೇನ್ ಅವರು ವಿಜಯ್ ಶಾ ಅವರ ಮಹಿಳಾ ವಿರೋಧಿ ಮತ್ತು ಅಲ್ಪಸಂಖ್ಯಾತ ವಿರೋಧಿ ಹೇಳಿಕೆಗಳಿಗಾಗಿ ಕ್ರಮ ಕೈಗೊಳ್ಳುವಂತೆ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಇಷ್ಟೆಲ್ಲ ವಿರೋಧ, ನ್ಯಾಯಾಲಯಗಳ ಛೀಮಾರಿಗಳ ನಡುವೆನೂ ವಿಜಯ್ ಶಾ ಅವರನ್ನ ಪಕ್ಷದಿಂದ ಉಚ್ಚಾಟಿಸೋದು ಬಿಡಿ, ಅವರಿನ್ನೂ ಸಚಿವ ಸ್ಥಾನದಲ್ಲೇ ಮುಂದುವರೆದಿದ್ದಾರೆ. ಏನೇ ಆದರೂ ನಾವು ರಾಜೀನಾಮೆ ಕೇಳೋದಿಲ್ಲ, ಅವರನ್ನ ಸಂಪುಟದಿಂದ ತೆಗೆದುಹಾಕೋದಿಲ್ಲ ಅನ್ನೋ ಬಿಜೆಪಿಯ ಹಠಮಾರಿ ಧೋರಣೆ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಿದೆ. ವಿಜಯ್ ಶಾ ಪ್ರಕರಣದಲ್ಲಿ ಬಿಜೆಪಿ ನಿಲುವು ಪಕ್ಷ ಯಾವುದಕ್ಕೂ ತಲೆಕೆಡಿಸಿಕೊಳ್ಳೋದಿಲ್ಲ, ಮತಗಳಷ್ಟೇ ಮುಖ್ಯ ಅನ್ನೋ ಭಾವನೆಯನ್ನ ಬಲಪಡಿಸುತ್ತಿದೆ. ಈ ಹಿಂದೆ ವಿಜಯ್ ಶಾ ಹೇಳಿಕೆಗಳಿಂದ ಹೈಕಮಾಂಡ್ ಭಾರೀ ಸಿಟ್ಟಾಗಿದೆ ಅಂತ ವರದಿಯಾಗಿತ್ತು. ಆದರೆ ಅವರು ಈಗಲೂ ಸಚಿವರಾಗಿ ಮುಂದುವರೆದಿರೋದನ್ನ ನೋಡಿದ್ರೆ ಇದೆಂತ ಸಿಟ್ಟು ಅನ್ನೋ ಪ್ರಶ್ನೆ ಮೂಡುತ್ತೆ. ಒಂದ್ ಕಡೆ ಆಪರೇಷನ್ ಸಿಂಧೂರ್ನಂತಹ ಸೇನಾ ಕಾರ್ಯಾಚರಣೆಗಳಿಂದ ರಾಜಕೀಯ ಲಾಭ ಪಡೆಯೋಕೆ ತಿರಂಗ ಯಾತ್ರೆಗಳನ್ನ ನಡೆಸಲಾಗುತ್ತೆ. ಮತ್ತೊಂದು ಕಡೆ ಕರ್ನಲ್ ಸೋಫಿಯಾ ಖುರೇಶಿಯಂತಹ ದೇಶದ ಹೆಮ್ಮೆಯ ಮಹಿಳಾ ಸೇನಾಧಿಕಾರಿಗಳ ಬಗ್ಗೆ ಅವಹೇಳನಕಾರಿ ಮಾತನಾಡೋರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದೆ ಇರುವುದು ವಿಪರ್ಯಾಸ ಅಲ್ವಾ? ಈ ನಿರ್ಲಕ್ಷ್ಯ ಕೇವಲ ವಿಜಯ್ ಶಾ ಪ್ರಕರಣಕ್ಕೆ ಸೀಮಿತವಾಗಿಲ್ಲ. ಈ ಹಿಂದೆ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರ ಮೇಲೂ ಬಲಪಂಥೀಯರಿಂದ ತೀವ್ರ ಆನ್ಲೈನ್ ದಾಳಿಗಳು ನಡೆದಾಗ ಸ್ವತಃ ಪ್ರಧಾನಿಯಾಗ್ಲಿ, ಬಿಜೆಪಿ ಪಕ್ಷವಾಗ್ಲಿ ಅಥವಾ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರಾಗ್ಲಿ ಅದನ್ನ ಖಂಡಿಸಲಿಲ್ಲ. ಮಿಸ್ರಿ ಅವರ ಬೆಂಬಲಕ್ಕೆ ನಿಂತಿದ್ದು ಕಂಡು ಬರಲಿಲ್ಲ. ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳು, ಪ್ರಜ್ಞಾವಂತರು, ಬುದ್ಧಿಜೀವಿಗಳ ವಿರುದ್ಧ ಹರಿಹಾಯೋಕೆ ಬಿಜೆಪಿ ಪೋಷಿಸಿದ ಐಟಿ ಸೆಲ್ ಮತ್ತು ಟ್ರೋಲ್ ಪಡೆಗಳು ಈಗ ನಿಯಂತ್ರಣ ಮೀರಿ ಬೆಳೆದು ನಿಂತಿವೆ ಅನ್ನೋದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ. ಈ ಪಡೆಗಳು ಸುಳ್ಳು ಮತ್ತು ದ್ವೇಷವನ್ನ ಎಷ್ಟು ಇಷ್ಟಪಡೋಕೆ ಪ್ರಾರಂಭಿಸಿದೆ ಅಂತಂದ್ರೆ ಬೇರೆ ಯಾರೂ ಸಿಗದೇ ಇದ್ದಾಗ ಸಿಕ್ಕಿದ ಯಾರನ್ನೇ ಆದರೂ ಗುರಿಯಾಗಿಸಿಕೊಳ್ತಿವೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆಯಾದ ನಂತರ ಬಲಪಂಥೀಯ ಟ್ರೋಲ್ಗಳು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಮತ್ತು ಅವರ ಕುಟುಂಬವನ್ನ ಗುರಿಯಾಗಿಸಿ ಅವರ ಹಳೆಯ ಟ್ವೀಟ್ಗಳನ್ನ ಕೆದಕಿ ವೈಯಕ್ತಿಕ ದಾಳಿಯನ್ನ ನಡೆಸಿದ್ವು. ಮಿಸ್ರಿ ಅವರ ಮಗಳನ್ನ ಈ ವಿವಾದಕ್ಕೆ ಎಳೆತಂದು ಆಕೆಯ ಮೊಬೈಲ್ ಸಂಖ್ಯೆಯನ್ನ ಹಂಚಿಕೊಂಡು ನಿಂದಿಸಲಾಗಿತ್ತು. ದೇಶಭಕ್ತ ಕಾಶ್ಮೀರಿ ಪಂಡಿತ ಅಂತ ಈ ಹಿಂದೆ ಮಿಸ್ರಿ ಅವರನ್ನ ಹೊಗಳಿದ್ದ ಇದೇ ಟ್ರೋಲ್ಗಳು ನಂತರ ಅವರ ವಿರುದ್ಧ ತಿರುಗಿಬಿದ್ದಿದ್ದು ವಿಪರ್ಯಾಸ. ಈ ಘಟನೆಯನ್ನ ಅಸದುದ್ದೀನ್ ಒವೈಸಿ, ಪತ್ರಕರ್ತ ಅಭಿಸಾರ್ ಶರ್ಮಾ, ಆಲ್ಟ್ ನ್ಯೂಸ್ನ ಪ್ರತೀಕ್ ಸಿನ್ಹಾ ಮತ್ತು ಮೊಹಮ್ಮದ್ ಜುಬೇರ್ ಅವರಂತಹ ಅನೇಕರು ತೀವ್ರವಾಗಿ ಖಂಡಿಸಿದ್ರು. ವಿಜಯ್ ಶಾ ಪ್ರಕರಣದಲ್ಲಿ ಮಧ್ಯಪ್ರದೇಶ ಹೈಕೋರ್ಟ್ ಸ್ವಯಂ ಪ್ರೇರಿತವಾಗಿ ಮಧ್ಯಪ್ರವೇಶಿಸಿ ಅವರ ಹೇಳಿಕೆಗಳನ್ನು ಅವಹೇಳನಕಾರಿ, ಅಪಾಯಕಾರಿ ಮತ್ತು ಚರಂಡಿ ಭಾಷೆ ಅಂತ ಬಣ್ಣಿಸಿ ಎಫ್ಐಆರ್ ದಾಖಲಿಸೋಕೆ ನಿರ್ದೇಶನ ನೀಡಿತ್ತು. ಸಚಿವರ ಹೇಳಿಕೆ ಭಾರತೀಯ ನ್ಯಾಯ ಸಂಹಿತೆ ಅಂದರೆ BNS ಕಾಯ್ದೆಯ 2023 ಸೆಕ್ಷನ್ 152 ಅಂದರೆ ದೇಶದ ಸಾರ್ವಭೌಮತ್ವ, ಏಕತೆ ಮತ್ತು ಅಖಂಡತೆಗೆ ಅಪಾಯವನ್ನು ಉಂಟು ಮಾಡೋದು, ಸೆಕ್ಷನ್ 196(1)(b) ಅಂದರೆ ವಿವಿಧ ಧಾರ್ಮಿಕ ಗುಂಪುಗಳ ನಡುವೆ ಸಾಮರಸ್ಯ ಕದಡೋದು ಮತ್ತು ಸೆಕ್ಷನ್ 197 ಅಂದರೆ ವಿವಿಧ ಗುಂಪುಗಳ ನಡುವೆ ದ್ವೇಷವನ್ನು ಉತ್ತೇಜಿಸೋದರ ಅಡಿಯಲ್ಲಿ ಮೇಲ್ನೋಟಕ್ಕೆ ಅಪರಾಧ ಅಂತ ನ್ಯಾಯಾಲಯ ಅಭಿಪ್ರಾಯಪಟ್ಟಿತ್ತು. ತೀವ್ರ ಒತ್ತಡದ ನಂತರ ಎಫ್ಐಆರ್ ದಾಖಲು ಮಾಡಲಾಯಿತಾದರೂ ಎಫ್ಐಆರ್ನ ಸ್ವರೂಪದ ಬಗ್ಗೆ ಹೈಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿ ತನಿಖೆಯ ಮೇಲ್ವಿಚಾರಣೆಯನ್ನ ತಾನೇ ವಹಿಸಿಕೊಂಡಿದೆ. ವಿಜಯ್ ಶಾ ಅವರು ಕ್ಷಮೆ ಯಾಚಿಸಿದ್ರೂ ಸುಪ್ರೀಂ ಕೋರ್ಟ್ ಅದನ್ನ ನಿಜವಾದ ಕ್ಷಮೆ ಯಾಚನೆಯಲ್ಲ ಅಂತ ಟೀಕಿಸಿ ಸಾಂವಿಧಾನಿಕ ಹುದ್ದೆಯಲ್ಲಿರುವ ವ್ಯಕ್ತಿಗಳು ಜವಾಬ್ದಾರಿಯುತವಾಗಿ ಮಾತನಾಡಬೇಕು ಅಂತ ಚಾಟಿ ಬೀಸಿದೆ. ಅಲ್ಲದೆ ಪ್ರಕರಣದ ತನಿಖೆಗೆ ಮಹಿಳಾ ಅಧಿಕಾರಿಯನ್ನ ಒಳಗೊಂಡ 3 IPS ಅಧಿಕಾರಿಗಳ ಹೊಸ ತಂಡ ರಚಿಸೋಕೆ ಆದೇಶಿಸಿದೆ. ರಾಜಕೀಯ ಲಾಭಕ್ಕಾಗಿ ದ್ವೇಷ ಮತ್ತು ಅಸಹಿಷ್ಣುತೆಯನ್ನ ಪೋಷಿಸಿದ್ರೆ ಅದು ಅಂತಿಮವಾಗಿ ಎಲ್ಲಿಗೆ ತಲುಪಬಹುದು ಅನ್ನೋದಕ್ಕೆ ವಿಜಯ್ ಶಾ ಪ್ರಕರಣ ಮತ್ತು ವಿಕ್ರಮ್ ಮಿಸ್ರಿ ಅವರ ಮೇಲಿನ ದಾಳಿಗಳು ಕನ್ನಡಿ ಹಿಡಿದಿವೆ. ಉತ್ತರದಾಯಿತ್ವವಿಲ್ಲದ ರಾಜಕಾರಣ, ಟೀಕೆಗಳನ್ನು ಸಹಿಸದ ಮನಸ್ಥಿತಿ ಮತ್ತು ಎಲ್ಲದಕ್ಕಿಂತ ಮಿಗಿಲಾಗಿ ಮತಬ್ಯಾಂಕ್ ರಾಜಕಾರಣ, ಮೌಲ್ಯಗಳನ್ನು ಹೇಗೆ ಮೂಲೆಗುಂಪು ಮಾಡಬಹುದು ಅನ್ನೋದಕ್ಕೆ ಈ ಘಟನೆಗಳು ಜ್ವಲಂತ ಉದಾಹರಣೆಗಳಾಗಿವೆ. ಇಂತಹ ಪ್ರವೃತ್ತಿಗಳು ದೇಶದ ಸಾಮಾಜಿಕ ಸ್ವಾಸ್ಥ್ಯ ಮತ್ತು ಪ್ರಜಾಪ್ರಭುತ್ವದ ಆರೋಗ್ಯಕ್ಕೆ ಮಾರಕ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.